ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳವಣಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಶಕ್ತಿ ಸಾಮರ್ಥ್ಯ ಹೋಗ್ತಿರೋ ವೇಗಕ್ಕೆ ಒಂದಷ್ಟು ನಿಮ್ಮ ಪಕ್ಷದವರೇ ಅಯ್ಯೋ ದೇವರೇ ಹಿಂಗಾದ್ರೆ ಹೆಂಗೆ, ನಾವುಗಳ ಕಳೆದೋಗ್ಬಿಡ್ತೀವಿ, 3-4 ದಶಕದ ರಾಜಕಾರಣ ಮಾಡಿದವ್ರು ನಾವು ಅಂತ ನಿಮ್ಮನ್ನು ನೋಡೋ ಒಂದಷ್ಟು ಜನ, ಹೌದು ಅದು ಓಪನ್ ಸೀಕ್ರೆಟ್, ಮುಚ್ಚಿಡುವಂಥದ್ದೇನಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೇಗಕ್ಕೆ ನಿಮ್ಮ ಧೈರ್ಯಕ್ಕೆ ಒಂದಷ್ಟು ಜನ ಬೆಚ್ಚ ಬಿದ್ದವ್ರೆ. ಒಂದಷ್ಟು ಅಡೆತಡೆಗಳು ಕೂಡ ಸಹಜವಾಗಿ ಆಗ್ತಿರುತ್ತೆ, ಅದರ ಬಾಗ್ತಾನೆ ಇದೆ. ಏನು ಹೇಳ್ಕೊಡ್ತೀವಿ, ಏನು ಹೇಳ್ತೀರಾ ಆ ವಿಷಯ ಬಂದಾಗ? ನಾನು ಜಾಸ್ತಿ ಯಾರ ವಿಚಾರದಲ್ಲಿ ತಲೆ ಹಾಕ್ಕೊಳ್ಳಲ್ಲ. ನನ್ನ ಕರ್ತವ್ಯ, ನನ್ನ ಕೆಲಸ, ನನ್ನ ಗುರಿ, ನಾನು ಅದನ್ನೊಂದು ನೋಡ್ಕೊಂಡು ಮುಂದೆ ಹೋಗ್ತೀನಿ. ಮತ್ತೆ ರಾಜಕಾರಣದಲ್ಲಿ ಸಹಜವಾಗಿ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಮೈಗೂಡಿಸ್ಕೊಂಡು ಹೋದಾಗ್ಲೇ ಒಂದು ಲೀಡರ್ಶಿಪ್ ಬೆಳೆಯುತ್ತೆ. ಅವರು ನನಗೆ ತೊಂದರೆ ಮಾಡ್ತಾರೆ, ಇವರು ಈ ರೀತಿ ಮಾತಾಡ್ತಾರೆ. ಅರೆ, ನಾವು ರಾಜಕಾರಣದಲ್ಲಿ ಇದ್ದಾಗ 4 ಜನ ಮಾತಾಡ್ತಾರೆ, 4 ಜನ ಬೈತಾರೆ, 4 ಜನ ಸನ್ಮಾನ ಮಾಡ್ತಾರೆ. ಅದನ್ನೆಲ್ಲ ರೂಢಿಸ್ಕೊಂಡು ಮುಂದೆ ಹೋದಾಗ್ಲೇನೆ ನಿಮ್ಮಂಥವ್ರು ನನಗೆ ನಾಯಕಿ ಅಂತ ಕರಿತೀರಾ, ಸಮಾಜ ನನ್ನನ್ನು ನಾಯಕಿ ಅಂತ ಒಪ್ಕೊಳ್ಳುತ್ತೆ. ಅದನ್ನ ನಾನು ಅಷ್ಟು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಮುಂದೆ ಹೋಗ್ತೀನಿ. ಸೊ ಫಲಾಫಲ ನನ್ನ ಜನ ನನಗೆ ಮಾಡ್ತಾರೆ. ಅನ್ನೋರನ್ಲಿ ಆಡೋರಾಡ್ಲಿ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ನನ್ನ ಗುರಿ ಇದು, ನಾನು ಇದನ್ನ ಮಾಡ್ತೀನಿ ಅಂತ ಖಂಡಿತವಾಗಿ ಸ್ಪಷ್ಟತೆ ಇದೆ, ಬದ್ಧತೆ ಇದೆ, ವಿಷನ್ ಇದೆ. ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡುವಂತ ಹೆಣ್ಮಗಳು ನಾನು. ಸುಮ್ನೆ ಗಾಳಿಯಲ್ಲಿ ತೂರ್ಕೊಂಡು ಹೋಗುವಂತದಲ್ಲ. ಯಾರ್ಯಾರು ಏನೇನೋ ಮಾತನಾಡ ಗಾಳಿಯಲ್ಲಿ ತೂರ್ಕೊಂಡು ಗೆದ್ದಿದ್ರೆ ನೀವು ರಾಜಕಾರಣ ಮಾಡಕ್ ಸಾಧ್ಯ ಆಗ್ತಿರಲ್ಲ, ಮನೆ ಕೂರಿಸ್ಬಿಡೋರು. ಖಂಡಿತವಾಗ್ಲು. ಯಾಕಂದ್ರೆ ನನ್ನ ಗೆಲುವನ್ನ ಮೊದಲನೇ ಬಾರಿಗೆ ಗೆದ್ದಾಗ ಏನೋ ಅದನ್ನ ಅಂದ್ರು, ಮಂತ್ರಿ ಆದಾಗ ಮತ್ತೆ ಅದಕ್ಕೇನೋ ಪದನಾಮ ಸೇರಿಸಿದ್ರು. ನನ್ಗದೆಲ್ಲ ನಗಣ್ಯ. ನನ್ಗೆ ಒಂದು ಧನ್ಯತಾ ಭಾವನೆ ಬೆಳಗಾವಿ ಗ್ರಾಮೀಣ ಮತದಾರರ ಬಗ್ಗೆ, ಧನ್ಯತಾ ಭಾವನೆ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿದ್ರ ಬಗ್ಗೆ. ಅದರ ಜೊತೆಲಿ ಇನ್ನು ಮೇಲೆ ನಾನು ಯಾವ ರೀತಿ ಮಾಡ್ತೀನಿ, ದಟ್ ಡಿಪೆಂಡ್ಸ್. ಅದು ನನ್ನ ಮುಂದಿನ ಭವಿಷ್ಯವನ್ನು ಬರೆಯುತ್ತೆ.